ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಒಂದು ಸ್ಪೆಷಲ್ ತಿಂಡಿಯನ್ನು ಮಾಡಬೇಕು ಅಂತಿದ್ದೀನಿ. ಮುಖ್ಯವಾಗಿ ಈಗ ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ಹಲಸಿನಕಾಯಿಯಿಂದ ಮಾಡಬಹುದಾದಂಥ ಒಂದು ದೋಸೆಯನ್ನು ತೋರಿಸ್ಲಿಕ್ಕಿದ್ದೇನೆ. ನಾನು ಇಲ್ಲೊಂದು 3/4 ಸೇರಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಹಲಸಿನ ತೋಳೆ ನೀವು ನೋಡ್ತಾ ಇರ್ಬೋದು. ಒಂದು 3 ಕಪ್ಪು 3ರಿಂದ 4 ಕಪ್ಪಷ್ಟು ತೋಳೆ ಆಗ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಹಾಗೆಯೇ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತಗೊಂಡಿದ್ದೇನೆ. ಈಗ ನಾನು ಮೊದಲಿಗೆ ತೆಂಗಿನಕಾಯಿಯನ್ನು ತುರ್ಕೊಳ್ತೇನೆ. ನೋಡಿ, ತೆಂಗಿನಕಾಯಿಯನ್ನು ತುರ್ಕೊಂಡು ಬಂದಿದ್ದೇನೆ. ಈ ಅಕ್ಕಿಯನ್ನು ನಾನು ರಾತ್ರಿ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಸುಮಾರು 6 ಗಂಟೆ ಕಾಲ ಇದು ನೆನೆದಿದೆ. ಈಗ ನಾನು ಇದನ್ನು ರುಬ್ಬಿಕೊಳ್ತೇನೆ. ಮೊದಲಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಹಲಸಿನ ಸೊಳೆಯನ್ನು ಹಾಕ್ಕೊಳ್ಬೇಕು. ಹೀಗೆ ಹಾಕ್ಕೊಂಡು ರುಬ್ಬಿದಾಗ ಕ್ಲೀನಾಗಿ ಮಿಕ್ಸಾಗಿ ರುಬ್ಲಿಕ್ಕಾಗ್ತದೆ. ಹಾಗೆ ಸ್ವಲ್ಪ ತೆಂಗಿನ ತುರಿಯನ್ನು ಇದ್ರ ಜೊತೆಯಲ್ಲಿ ಹಾಕ್ಕೊಳ್ಬೇಕು. ಆಗ ಒಂದೇ ರೀತಿಯಲ್ಲಿ ಮಿಕ್ಸ್ ಆಗ್ತದೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ರುಬ್ಬುವಾಗಲೇ ಹಾಕ್ಕೊಳ್ಬೇಕು. ನೋಡಿ, ನಾನಿವಾಗ ರುಬ್ಬಿಕೊಂಡು ಬಂದಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಈ ಹದಕ್ಕೆ ರುಬ್ಬಿಕೊಳ್ಳಿ, ಮತ್ತೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇನ್ನೊಂದು ಸರಿ ರುಬ್ಬಲಿಕ್ಕೆ ಹಾಕ್ಕೊಂಡಿದ್ದೇನೆ. ಇದನ್ನು ರುಬ್ಕೊಂಡು ಬರ್ತೀನಿ. ಈಗ 2ನೇ ಸರ್ತಿದು ರುಬ್ಕೊಂಡು ಬಂದಿದ್ದೇನೆ ನೋಡಿ. ಹಾಗೆ ಸೊಳೆಯಲ್ಲಿ ಸ್ವಲ್ಪ ಉಳಿಸಿದ್ದೇನೆ, ಜಾಸ್ತಿ ಆಯಿತು ಅನಿಸಿತ್ತು. ಬೇಕಿದ್ದರೆ ಹಾಕ್ಕೋಬೋದು, ಏನಾಗೋದಿಲ್ಲ. ಈಗ ಹಿಟ್ಟನ್ನು ನೋಡಿ ಈ ಹದಕ್ಕೆ ಕರೆಕ್ಟಾಗಿ ಮಾಡಿಕೊಳ್ಬೇಕು. 2 ಸಲ ರುಬ್ಬಿದ್ದನ್ನು ಒಂದೇ ಪಾತ್ರೆಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಸ್ಟವ್ ಹಚ್ಕೊಂಡು ಕಾವಲಿ ಇಟ್ಕೊಂಡಿದ್ದೇನೆ ನೋಡಿ. ಕಾವಲಿಗೆ ನಾನು ಪ್ಯೂರು ಎಳ್ಳೆಣ್ಣೆಯನ್ನು ಹಚ್ಕೊಳ್ತಾ ಇರೋದು. ಬೇರೆ ಎಣ್ಣೆಯನ್ನು ಹಾಕಿದರೆ ಕಬ್ಬಿಣದ ಕಾವಲಿಯಲ್ಲಿ ಏಳೋದಿಲ್ಲ. ಕಾವಲಿ ಬಿಸಿಯಾಗಿದೆ. ಒಂದು ಸೈಡ್ ಬೆಂದ ನಂತರ ಅದನ್ನು ಮಚ್ಚಿ ಹಾಕಿಬಿಟ್ಟು ಇನ್ನೊಮ್ಮೆ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಈಗ ಮಚ್ಚಿ ಹಾಕಿ ಬೇಯಿಸ್ತಾ ಇದ್ದೇನೆ. ನಾನು ಇಷ್ಟಾದರೆ ಸಾಕು. ಎಣ್ಣೆ ಹಚ್ಕೊಳ್ಬೇಕು. ಪ್ರತಿ ಬಾರಿ ದೋಸೆ ಹಾಕುವಾಗಲೂ ಎಣ್ಣೆ ಹಚ್ಕೊಳ್ತಾ ಇರಬೇಕು. ಈಗ ಮತ್ತೊಂದು ದೋಸೆ ಹಾಕ್ಕೊಂಡಿದ್ದೇನೆ. ಮುಚ್ಚಿಟ್ಟು ಬೇಯಿಸಬೇಕು. ನಾನಿವತ್ತು ಮಶ್ರೂಮ್ ಗ್ರೇವಿ ಮಾಡಿದ್ದೆ. ನಾನು ಹಲಸಿನ ಹಣ್ಣಿನ ದೋಸೆಯನ್ನು ಮಶ್ರೂಮ್ ಗ್ರೇವಿ ಜೊತೆಯಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ನಾನಿವತ್ತು ಮಾಡಿರುವಂಥ ಈ ಹಲಸಿನಕಾಯಿಯ ದೋಸೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.